ನಮಸ್ಕಾರ. ಹೆಮ್ಮೆ, ವಿನಯ ಆರು ದೈವಿಕ ಪರೀಕ್ಷೆಗಳ ಬಗ್ಗೆ ಹೇಳುವ ಒಂದು ಅದ್ಭುತವಾದ ಕಥೆ ಇದೆ. ಅದುವೇ ಬಲಿಚಕ್ರವರ್ತಿಯ ಕಥೆ. ಬನ್ನಿ, ಈ ಪುರಾತನ ಆರು ಅಷ್ಟೇ ಶಕ್ತಿಯುತವಾದ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಬ್ರಹ್ಮಾಂಡವನ್ನೇ ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ಬಂದ್ರೆ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಕಥೆಯ ತಿರುಳು. ಸರಿ, ಹಾಗಾದ್ರೆ ಮೊದಲು ನಮ್ಮ ಕಥಾನಾಯಕನ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಈ ಬಲಿಚಕ್ರವರ್ತಿ? ಬಲಿ ಅಸುರ ರಾಜ, ಹೌದು. ಆದರೆ ಆತ ಸಾಮಾನ್ಯ ಅಸುರನಾಗಿರಲಿಲ್ಲ. ಮಹಾನ್ ಭಕ್ತ ಪ್ರಹ್ಲಾದನ ಮೊಮ್ಮಗ. ಎಷ್ಟು ಧರ್ಮನಿಷ್ಠ, ಎಷ್ಟು ಶಕ್ತಿಶಾಲಿ ಅಂದ್ರೆ ಆತ ಬರೀ ಭೂಮಿಯನ್ನಷ್ಟೇ ಅಲ್ಲ, ಸ್ವರ್ಗವನ್ನು ಗೆದ್ದುಬಿಟ್ಟಿದ್ದ. ಇದರ ಪರಿಣಾಮ ದೇವತೆಗಳ ರಾಜನಾದ ಇಂದ್ರನೇ ತನ್ನ ರಾಜ್ಯವನ್ನು ಕಳ್ಕೊಂಡು ಗಡಿಪಾರು ಆಗ್ಬೇಕಾಯ್ತು. ಸಹಜವಾಗಿಯೇ ತಮ್ಮ ರಾಜ್ಯ ಕಳೆದುಕೊಂಡ ದೇವತೆಗಳೆಲ್ಲ ಚಿಂತೆಗೆ ಒಳಗಾದರು. ಅವರೆಲ್ಲರೂ ಸೇರಿ ಸಹಾಯಕ್ಕಾಗಿ ವಿಷ್ಣುವಿನ ಬಳಿ ಹೋದ್ರು. ದೇವತೆಗಳ ಮೊರೆಯನ್ನ ಕೇಳಿದ ವಿಷ್ಣು ಆಯ್ತು ಅಂತ ಒಪ್ಕೊಳ್ತಾನೆ. ದೇವತೆಗಳ ತಾಯಿ ಅದಿತಿಯ ಮಗನಾಗಿ ಒಂದು ಪುಟ್ಟ ಬ್ರಾಹ್ಮಣ ಬಾಲಕನ ರೂಪದಲ್ಲಿ, ಅಂದ್ರೆ ವಾಮನ ಅವತಾರದಲ್ಲಿ ಭೂಮಿಗೆ ಬರೋದಾಗಿ ಮಾಟ್ಕೊಡ್ತಾನೆ. ಉದ್ದೇಶ ವಿಶ್ವದ ಸಮತೋಲನವನ್ನ ಮತ್ತೆ ಸರಿಪಡಿಸುವುದು. ಸರಿ, ಈಗ ಕಥೆ ಒಂದು ರೋಚಕ ಹಂತಕ್ಕೆ ಬಂದಿದೆ. ನರ್ಮದಾ ನದಿಯ ತೀರದಲ್ಲಿ ಬಲಿಚಕ್ರವರ್ತಿ ಒಂದು ದೊಡ್ಡ ಯಜ್ಞ ಮಾಡ್ತಿದ್ದ. ಅಲ್ಲಿಗೆ ಆ ಪುಟ್ಟ ಬಾಲಕ ವಾಮನನ ರೂಪದಲ್ಲಿ ವಿಷ್ಣು ಕಾಲಿಡ್ತಾನೆ. ಬಲಿ ಅಂದ್ರೆ ದಾನಕ್ಕೆ ಮತ್ತೊಂದು ಹೆಸರು. ತನ್ನ ಯಜ್ಞಕ್ಕೆ ಬಂದ ಪುಟ್ಟ ಬ್ರಾಹ್ಮಣ ಬಾಲಕನನ್ನು ನೋಡಿ ತುಂಬು ಹೃದಯದಿಂದ ಸ್ವಾಗತಿಸಿ, ಕೇಳು, ನಿನ್ಗೇನ್ ಬೇಕೋ ಅದನ್ ಕೊಡುವೆ ಅಂತ ಮಾತ್ಕೊಟ್ಬಿಡ್ತಾನೆ. ಯಾಕಂದ್ರೆ ದಾನ ಮಾಡೋದು ಅವನಿಗೆ ಅಷ್ಟು ದೊಡ್ಡ ಹೆಮ್ಮೆ. ಆಗ ವಾಮನ ಕೇಳಿದ್ದು ತುಂಬಾನೇ ಸರಳವಾದ ಒಂದು ಬೇಡಿಕೆ. ಮಹಾಪ್ರಭು, ಬೇರೇನೂ ಬೇಡ, ನನ್ನ ಪಾದದ ಅಳತೆಯಲ್ಲಿ ಕೇವಲ 3 ಹೆಜ್ಜೆ ಭೂಮಿ ಕೊಡಿ ಸಾಕು ಅಂದ. ಕೇಳೋಕಿದು ಎಂಥ ಚಿಕ್ಕ ಬೇಡಿಕೆ ಅಲ್ವಾ? 3, ಕೇವಲ 3 ಹೆಜ್ಜೆಗಳು. ಅಷ್ಟು ಸಣ್ಣ ಸಂಖ್ಯೆಯ ಹಿಂದೆ ಎಂಥ ದೊಡ್ಡ ರಹಸ್ಯ ಅಡಗಿತ್ತು ಅಂತ ಬಲಿ ಊಹಿಸಿಯೂ ಇರಲಿಲ್ಲ. ಈ 3 ಹೆಜ್ಜೆಗಳು ಇಡೀ ಬ್ರಹ್ಮಾಂಡದ ಭವಿಷ್ಯವನ್ನೇ ಬದಲಿಸುತ್ತವೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಆದರೆ ಬಲಿಯ ಗುರು ಶುಕ್ರಾಚಾರ್ಯರಿಗೆ ತಕ್ಷಣ ಎಲ್ಲವೂ ಅರ್ಥವಾಗಿ ಹೋಯಿತು. ಬಂದಿರೋದು ಸಾಮಾನ್ಯ ಬಾಲಕನಲ್ಲ, ಸಾಕ್ಷಾತ್ ವಿಷ್ಣು ಅಂತ ಅವರಿಗೆ ಗೊತ್ತಾಯ್ತು. ತಕ್ಷಣ ಬಲಿಯನ್ನ ತಡೆದು, ಬಲಿ ನಿಲ್ಲು, ಈ ದಾನ ಕೊಡ್ಬೇಡ, ಇದು ನಿನ್ನ ಸರ್ವನಾಶಕ್ಕೆ ಮಾಡಿರುವ ಸಂಚು ಅಂತ ಬಲವಾಗಿ ಎಚ್ಚರಿಸ್ತಾರೆ. ಒಂದು ಕಡೆ ಗುರುವಿನ ಮಾತು, ಇನ್ನೊಂದು ಕಡೆ ತಾನು ಕೊಟ್ಟ ಮಾತು. ಬಲಿ ಏನ್ಮಾಡಿದ? ಆತ ಮಾತಿಗೆ ತಪ್ಪಲಿಲ್ಲ. ಸಾಕ್ಷಾತ್ ದೈವವೇ ನನ್ನ ಹತ್ತಿರ ಬಂದು ಕೇಳುವುದು ನನ್ನ ಭಾಗ್ಯ ಅಂತ ಅಂದುಕೊಂಡು ಗುರುವಿನ ಮಾತನ್ನು ಮೀರಿ ದಾನ ಕೊಡಲು ಸಿದ್ಧನಾದ. ಬಲಿ ತನ್ನ ಮಾತನ್ನು ಖಚಿತಪಡಿಸಿ ದಾನದ ಸಂಕಲ್ಪ ಮಾಡಿದ ಆ ಕ್ಷಣ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಕ್ಷಣ ಅದು. ವಾಮನನ ರೂಪದಲ್ಲಿ ಒಂದು ಅದ್ಭುತ ಅಲೌಕಿಕ ಬದಲಾವಣೆ ಆಗೋಕೆ ಶುರುವಾಯಿತು. ಆ ಪುಟ್ಟ ಬಾಲಕ ಇದ್ದಕ್ಕಿದ್ದಂತೆ ಆಕಾಶದೆತ್ತರಕ್ಕೆ ಬೆಳೆದು ತ್ರಿವಿಕ್ರಮ ರೂಪ ತಾಳಿದ. ಅಬ್ಬಬ್ಬಾ! ಅವನ ಮೊದಲನೇ ಹೆಜ್ಜೆ ಇಡೀ ಭೂಮಿಯನ್ನೇ ಆವರಿಸಿಬಿಡ್ತು. 2ನೇ ಹೆಜ್ಜೆಗೆ ಸ್ವರ್ಗ, ಆಕಾಶ, ಇಡೀ ಬ್ರಹ್ಮಾಂಡವೇ ಅವನ ಪಾದದಡಿ ಬಂತು. ಈಗ ಇಡೀ ವಿಶ್ವವೇ ಅವನ 2 ಹೆಜ್ಜೆಗಳಲ್ಲಿ ಮುಗಿದು ಹೋಗಿತ್ತು. ಆಗ ತ್ರಿವಿಕ್ರಮ ಗಂಭೀರವಾಗಿ ಕೇಳಿದ, ಬಲಿ, ನನ್ನ 3ನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ? ಈಗ ಬಲಿಯ ಬಳಿ ಏನೂ ಉಳಿದಿರಲಿಲ್ಲ. ಅವನ ರಾಜ್ಯ, ಅವನ ಶಕ್ತಿ, ಅವನ ಹೆಮ್ಮೆ ಎಲ್ಲವೂ ಆ 2 ಹೆಜ್ಜೆಗಳಲ್ಲಿ ಮುಗಿದು ಹೋಗಿತ್ತು. ಇದು ಅವನ ಜೀವನದ ಅಂತಿಮ ಪರೀಕ್ಷೆ. ಆಗ ಬಲಿ ಏನ್ಮಾಡ್ದ ಗೊತ್ತಾ? ಸಂಪೂರ್ಣ ವಿನಯದಿಂದ ಅಹಂಕಾರವನ್ನೆಲ್ಲ ಬಿಟ್ಟು ತ್ರಿವಿಕ್ರಮನ ಮುಂದೆ ತಲೆಬಾಗಿ, ಪ್ರಭು, ನನ್ನ ಬಳಿ ಕೊಡಲು ಏನೂ ಉಳಿಲಿಲ್ಲ, ನನ್ನ ಈ ಶಿರವಿದೆ, ನಿಮ್ಮ 3ನೇ ಹೆಜ್ಜೆಯನ್ನು ಇದರ ಮೇಲೆ ಇಡಿ ಅಂತ ಹೇಳಿ ತನ್ನ ತಲೆಯನ್ನೇ ಅರ್ಪಿಸಿದ. ಇದು ನಿಜವಾದ ಭಕ್ತಿಯ ಪರಾಕಾಷ್ಠೆ. ಬಲಿಯ ಈ ಅಚಲವಾದ ಭಕ್ತಿಯು ಪ್ರಾಮಾಣಿಕತೆಗೆ ವಿಷ್ಣು ಮನಸೋತ. ಅವನನ್ನು ಶಿಕ್ಷಿಸಲಿಲ್ಲ, ಬದಲಾಗಿ ಆಶೀರ್ವದಿಸಿದ. ಅವನಿಗೆ ಆಳಲು ಸುತಲ ಎಂಬ ಸಮೃದ್ಧ ಲೋಕವನ್ನೇ ಕೊಟ್ಟ. ಅಷ್ಟೇ ಅಲ್ಲ, ನಾನೇ ನಿನ್ನ ರಾಜ್ಯದ ದ್ವಾರಪಾಲಕನಾಗಿ ನಿಲ್ಲುತ್ತೇನೆಂತ ಮಾತು ಕೊಟ್ಟ. ಇದರ ಜೊತೆಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರನ ಪದವಿ ಸಿಗುತ್ತೆ ಅಂತಾನೋ ಮತ್ತು ವರ್ಷಕ್ಕೊಮ್ಮೆ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ನೋಡುವ ವರವನ್ನು ಕರುಣಿಸಿದ. ಹಾಗೆ ಬಲಿಚಕ್ರವರ್ತಿ ಪ್ರತಿವರ್ಷ ಭೂಮಿಗೆ ಬಂದು ಹೋಗುತ್ತಾನಲ್ಲ, ಆ ದಿನವನ್ನೇ ಇವತ್ತಿಗೂ ಕೇರಳದಲ್ಲಿ ಅತ್ಯಂತ ಸಂಭ್ರಮದಿಂದ ಓಣಂ ಹಬ್ಬವಾಗಿ ಆಚರಿಸಲಾಗುತ್ತೆ. ನೋಡಿ, ಒಂದು ಪುರಾತನ ಕಥೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಂತ. ಹಾಗಾದ್ರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನು? ನಿಜವಾದ ಹಿರಿಮೆ ಇರುವುದು ಒಬ್ಬರ ಹತ್ತಿರ ಎಷ್ಟಿದೆ ಅನ್ನೋದ್ರಲ್ಲ, ಅಥವಾ ಅವರು ಸತ್ಯಕ್ಕಾಗಿ, ಧರ್ಮಕ್ಕಾಗಿ, ಕೊಟ್ಟ ಮಾತಿಗಾಗಿ ಏನನ್ನು ಬಿಟ್ಟುಕೊಡಲು ಸಿದ್ಧರಿದ್ದಾರೆ ಅನ್ನೋದ್ರಲ್ಲ. ಯೋಚಿಸಬೇಕಾದ ವಿಷಯ.